ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ಕೋಲಾರ ಕಡೆ ಹೋಗ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದೊಂದು ಪ್ಲೇಸ್ ಕಡೆ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಟಿಫನ್ ತಿಂದ್ಕೊಂಡು ಇಡ್ಲಿ ವಡೆ ಆನ್ ದಿ ವೇಲೆ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಬಿಸಿಲು ಸುಡ್ತಾ ಇದೆ, ಒಂಚೂರು ಚಳಿ ಗಾಳಿ ಎಲ್ಲ ಇದೆ. ಸೊ ಕೋಲಾರ ಕಡೆ ಹೊರಟ್ರಿ ನಾವು ಬೇತ್ಮಂಗ್ಲ ಅಂತ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಚಿಕ್ಕ ತಿರುಪತಿ ದೊಡ್ಡ ತಿರುಪತಿ ನೀವು ಕೇಳಿರ್ತೀರ, ಇದು ಬಂಗಾರ ತಿರುಪತಿ ಅಂತ. ಸೊ ಈ ದೇವಸ್ಥಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಈ ದೇವಸ್ಥಾನ ನಿಮಗೆ ದೇವ್ರು ನೋಡಿದ್ರೆ ನೀವು ಕಿಟಕಿಯಲ್ಲಿ ನೋಡಬೇಕಾಗುತ್ತೆ. ಸೊ ನಾವು ಹೋಗಿದ್ದು ಹಬ್ಬದ ಸೀಸನ್ನಲ್ಲಿ ಆಗಿರೋದ್ರಿಂದ ಒಂಚೂರು ಖಾಲಿ ಇದೆ. ಯೂಶ್ವಲಿ ಈ ದೇವಸ್ಥಾನ ತುಂಬ ರಶ್ ಇರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡಿ ನೋಡ್ಕೊಂಡು ಹೋಗ್ಬೋದು. ನೋಡಿ, ಎಂಟ್ರಾಗಿದ ತಕ್ಷಣವೇ ಗುಳಿ ಸಿಗುತ್ತೆ ನಿಮ್ಗೆ ಈ ಥರ ಒಂದು. ಸೊ ಪೂಜೆ ಮಾಡಿಕೊಂಡು ಫಸ್ಟು ಎಂಟ್ರಾಗಿದ ತಕ್ಷಣವೇ ಗೋಪುರ ಸಿಗುತ್ತೆ. ಹೋಗ್ತಾ ಇದ್ದಂಗೆ ಸ್ವಲ್ಪ ಬೆಟ್ಟ ಹತ್ತಬೇಕು ನೀವು, ಒಂಚೂರು ಬೆಟ್ಟ ಸಿಗುತ್ತೆ. ಸೊ ಆಚೆನೇ ನೀವು ಪೂಜೆ ಸಾಮಾನು ಎಲ್ಲ ಏನು ಬೇಕನ್ನ ತೊಗೊಂಡು ಹೋಗ್ಬೋದು. ಸೊ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾವು ಹೋಗಿರೋದೊಂದು 11-11:30 ಆಗಿರುತ್ತೆ. ಸೊ ಬಿಸಿಲಿತ್ತು ತುಂಬ. ಸೊ ನೀವು ಬೇಗ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಎಂಟ್ರ್ ಆದ ತಕ್ಷಣ ಕಲ್ಯಾಣಿ ಸಿಗುತ್ತೆ. ಕಾಲು ತೊಳ್ಕೊಂಡು ತಣ್ಣಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಮೇಲೆ ಹತ್ತಷ್ಟರಲ್ಲಿ ಕಾಲು ಬಿಸಿ ಆಗೋಗಿರುತ್ತೆ. ಸೊ ವರಾಲ ಸ್ವಾಮಿ ಅಂತ ಇದ್ದಾರೆ. ಫಸ್ಟ್ ಹೋಗಿದ ತಕ್ಷಣ ವರಾಲ ಸ್ವಾಮಿ ಹತ್ರ ಸೇಮ್ ನೀವು ತಿರುಪತಿಯಲ್ಲಿ ಹೇಗೆ ಆಶೀರ್ವಾದ ತೊಗೋಬೇಕು ಫಸ್ಟ್ ಹಂಗೆ ತೊಗೊಂಡು ಹೋಗಬೇಕಾಗುತ್ತೆ. ನೋಡಿ, ವೆಂಕಟರಮಣ ಸ್ವಾಮಿ ಈ ಥರ ಕಿಟಕಿಯಲ್ಲಿರೋದು, ಅದನ್ನ ನೋಡಿಕೊಂಡು ಆಪೋಸಿಟಲ್ಲಿ ಬರ್ತಾ ಪ್ರಸಾದ ಕೊಟ್ಟರು ನೋಡಿಕೊಂಡು ಆಪೋಸಿಟಲ್ಲೇ ಒಂದು ಅಲ್ಮೇಲು ಮಂಗಮ್ಮ ಇರುತ್ತೆ. ನೋಡ್ಕೊಂಡು ಬಂದರೆ ನಿಮ್ಮ ಒನ್ ಡೇ ಟ್ರಿಪ್ಪು ಆರಾಮಾಗಿ ಮುಗಿಯುತ್ತೆ.